ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನಲ್ಲಿ ಕಳಪೆ ಮಟ್ಟದ ಆಹಾರ ಪೂರೈಕೆ ಆಗ್ತಿದೆ ಅಂತ ನಿಮ್ಮ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿ ಮಾಡಿತ್ತು. ಈಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗುವಂತಹ ಕಾಲ ಸನ್ನಿಹಿತವಾಗಿದೆ. ಹೇಗೆ ಅನ್ನೋದರ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಇಂದಿರಾ ಕ್ಯಾಂಟೀನ್ ಆಹಾರ ಪೂರೈಕೆಯಲ್ಲಿ ವ್ಯತ್ಯಯ. ಆಹಾರ ಪೂರೈಕೆ ಏಜೆನ್ಸಿಗೆ ಜಿಬಿಎ ಆಯುಕ್ತರಿಂದ ನೋಟಿಸ್. ಉತ್ತರ ಪಾಲಿಕೆ ಆಯುಕ್ತರಿಂದ ನೋಟಿಸ್ ನೀಡಲು ಸಿದ್ಧತೆ. ಕಾಫಿ ಪೂರೈಕೆ ಮಾಡದೆ ಕಳ್ಳಾಟವಾಡುತ್ತಿದ್ದ ಆಹಾರ ಏಜೆನ್ಸಿ. ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್. ಬಡವರಿಗೆ ಕಡಿಮೆ ದರದಲ್ಲಿ ಊಟ ಸಿಗಲಿ ಅಂತ ಇಂದಿರಾ ಕ್ಯಾಂಟೀನ್ ಯೋಜನೆ ಜಾರಿ ಮಾಡಿದ್ರು. ಯೋಜನೆ ಚೆನ್ನಾಗಿ ನಡೆಯುತ್ತಿದೆ. ಊಟ ವಿತರಣೆ ಮಾಡುವ ಏಜೆನ್ಸಿಗಳಿಂದ ಲೋಪ ಆಗ್ತಿರೋದು ಪತ್ತೆಯಾಗಿದೆ. ಹೀಗಾಗಿ ಜಿಬಿಎಯ ಬೆಂಗಳೂರು ಉತ್ತರ ಪಾಲಿಕೆ ಆಯುಕ್ತರಾದ ಸುನೀಲ್ ಕುಮಾರ್ ಅವರು ಹೆಬ್ಬಾಳ, ಯಲಹಂಕ ಸುತ್ತಮುತ್ತ ಇಂದಿರಾ ಕ್ಯಾಂಟೀನ್ಗಳಿಗೆ ವಿಸಿಟ್ ಮಾಡಿದಾಗ ಎಡವಟ್ಟುಗಳು ಬೆಳಕಿಗೆ ಬಂದಿದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಇಡ್ಲಿ ಕಳಪೆ ಮಟ್ಟದ್ದು, ಸಾಂಬಾರ್ ರುಚಿ ಇಲ್ಲದೆ ಇರೋದು ಕಂಡು ಬಂದಿದೆ. ಜೊತೆಗೆ ಬೆಳಗ್ಗೆ ತಿಂಡಿಗೆ ಕಾಫಿ ಕೂಡ ನೀಡಬೇಕು. ಆದ್ರೆ ಕಾಫಿ ಕೂಡ ಇಂದಿರಾ ಕ್ಯಾಂಟೀನ್ಗಳಿಗೆ ಬರದೇ ಇರೋದು ಪತ್ತೆಯಾಗಿದ್ದು, ಗುಣಮಟ್ಟದ ಊಟ ಮತ್ತು ಕಾಫಿ ವಿತರಣೆ ಮಾಡಬೇಕು ಅಂತ ಇಂದಿರಾ ಕ್ಯಾಂಟೀನ್ ಏಜೆನ್ಸಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಮೊದಲನೇದಾಗಿ ಇಂದಿರಾ ಕ್ಯಾಂಟೀನ್ ಬಗ್ಗೆ ನಾವು ಹೇಳಬೇಕಾದ್ರೆ, ಈ ಹೆಬ್ಬಾಲಲ್ಲಿ ಮತ್ತು ಸರ್ವಜ್ಞ ನಗರ, ವೀರಣ್ಣಪಾಳ್ಯ, ಆಮೇಲೆ ಇನ್ನೊಂದು ದಾಸರಹಳ್ಳಿನಲ್ಲಿ 3 ಕಡೆ ನಾವು ವಿಸಿಟ್ ಮಾಡಿದಾಗ ಹೆಬ್ಬಾಲಲ್ಲಿ ನಾವು ಅಬ್ಸರ್ವ್ ಮಾಡಿದ್ದು ಏನೋ ಅದು ಇಡ್ಲಿ ಸ್ವಲ್ಪ ಹಾರ್ಡ್ ಆಗಿದ್ದಿದ್ದು, ಆಮೇಲೆ ಕಾಫಿ ಬರದೇ ಇರೋದು, ಅಂದರೆ ಕಾಫಿ ಅದರಲ್ಲಿ ಕೊಡಬೇಕು, ಅದು ಬರದೇ ಸಪ್ಲೈ ಆಗದೇ ಇರೋದು. ಸೊ ಈ ರೀತಿ ನಾವು ಕೆಲವು ಅಬ್ಸರ್ವ್ ಮಾಡಿ ಅವರಿಗೆಲ್ಲ ಏನು ಪ್ರೊಸೀಜರ್ ಪ್ರಕಾರ ಏನಾಗಬೇಕು ಅದನ್ನೆಲ್ಲ ಸರಿಯಾಗಿ ಮಾಡಬೇಕಂತ ವಾರ್ನ್ ಮಾಡಿದ್ದೇವೆ. ಈಗ ನಾವು ಫಸ್ಟ್ ರೌಂಡು ಎಲ್ಲರಿಗೂ ಒಂದು ವಾರ್ನ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಕೂಡ ತಪ್ಪುಗಳು ಕಂಡು ಬಂದಲ್ಲಿ ನಾವು ಡೆಫಿನೆಟ್ಲಿ ಆಕ್ಷನ್ ತಗೋಬೇಕಂತ ಪ್ಲಾನ್ ಮಾಡ್ತೇವೆ. ಗುಣಮಟ್ಟ ಆಹಾರ ಪೂರೈಸುವಂತೆ ಆಯುಕ್ತರಿಂದ ಸೂಚನೆ. ಇಂದಿರಾ ಕ್ಯಾಂಟೀನ್ ಆಹಾರ ತ್ಯಾಜ್ಯ ಸದುಪಯೋಗಕ್ಕೆ ಸಮೀಕ್ಷೆ. ಇನ್ನು ನಗರದ ರಾಧಾಕೃಷ್ಣ ದೇವಸ್ಥಾನ ವಾರ್ಡ್ನಲ್ಲಿರುವ ಇಂದಿರಾ ಕ್ಯಾಂಟೀನ್ ಅಡುಗೆ ಕೋಣೆಗೆ ಭೇಟಿ ಕೊಟ್ಟ ಆಯುಕ್ತರು 1 ವಾರದೊಳಗೆ ಇಂದಿರಾ ಅಡುಗೆ ಕೋಣೆಯ ಆಹಾರ ತ್ಯಾಜ್ಯದ ಕುರಿತಾಗಿ ಸಮೀಕ್ಷೆ ನಡೆಸಿ ಸರಾಸರಿ ಆಹಾರ ತ್ಯಾಜ್ಯ ನಿರ್ಮಾಣದ ಪ್ರಮಾಣ ತಿಳಿದು ಅವುಗಳ ಸದುಪಯೋಗ ಆಗುವಂತೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರಿಗಳಿಗೆ ತಿಳಿಸಿದ್ರು. ಇಂದಿರಾ ಕ್ಯಾಂಟೀನ್ನಲ್ಲಿ ಆಯುಕ್ತರು ಜಂಟಿ ಆಯುಕ್ತರೊಂದಿಗೆ ಉಪಹಾರ ಸೇವನೆ ಮಾಡಿದ್ರು. ಇದು ಅಲ್ಲದೆ ನಾವು ಕಸ ವಿಲೇವಾರಿ ನಾವು ನೋಡಬೇಕಾದ್ರೆ ಈ ಬ್ಲ್ಯಾಕ್ ಸ್ಪಾಟ್ಸ್ ಏನಿದೆ, ಅಂದರೆ ನಾವು ಇಷ್ಟೆಲ್ಲ ಡೋರ್ ಟು ಡೋರ್ ಹೋಗ್ತಾ ಇದ್ದರೂ ಕೂಡ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕೆಲವು ಕಡೆ ಕಸ ಏನೋ ಸಂಗ್ರಹಣ ಆಗ್ತಾಯಿದೆ ಅಂತ ನಾವು ನೋಡಿದಾಗ, ಕೆಲವರು ಬೆಳಗ್ಗೆ ಹೋಗುವಾಗ ಕೆಲಸಕ್ಕೆ ಹೋಗುವಾಗ ಬಂದು ಗಾರ್ಬೇಜ್ ಡಂಪ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳಿದಾಗ, ಕೆಲವರು ನೈಟ್ ಬಂದು ಡಂಪ್ ಮಾಡ್ತಾರೆ, ಎಲ್ಲಿ ಸ್ಟ್ರೀಟ್ ಲೈಟ್ ಇರಲ್ವೋ ಅಲ್ಲಿಗೆ ಬಂದು ಡಂಪ್ ಮಾಡ್ತಾಯಿದ್ದಾರೆ ಅಂತ ಹೇಳಿದಾಗ, ಅಂಥ ಕಡೆ ನಾವು ಸ್ಟ್ರೀಟ್ ಲೈಟ್ಸನ್ನು ಕೂಡ ವ್ಯವಸ್ಥೆ ಮಾಡಿ ಇಮಿಡಿಯೇಟ್ಲಿ ಕ್ರಮ ಜರುಗಿಸಬೇಕು. ಆಮೇಲೆ ನೈಟು ನಮ್ಮ ಎಂಥ ಯಾವ ಜಾಗದಲ್ಲಿ ಇಂಥ ಸಮಸ್ಯೆಗಳಿದ್ದಾವೆ ಅಂಥ ಕಡೆ ನಮ್ಮ ಮಾರ್ಷಲ್ಗಳು ನೈಟ್ ಟೈಮಲ್ಲಿ ಕೂಡ ರೌಂಡ್ಸ್ ಮಾಡಿ ತಪ್ಪಿಸರ ವಿರುದ್ಧ ಒಂದು ವಿಡಿಯೋ ಎವಿಡೆನ್ಸ್ ಕ್ಯಾಪ್ಚರ್ ಮಾಡಿ, ಫಸ್ಟು ಯಾರು ಆ ರೀತಿ ಡಂಪ್ ಮಾಡ್ತಾಯಿದ್ದಾರೆ ಅವ್ರದ್ದು ಫೋಟೋ ಕ್ಲಿಕ್ ಮಾಡೋದ್ರ ಮೂಲಕ ಒಂದು ಎವಿಡೆನ್ಸ್ ಇಟ್ಕೊಂಡು ಅವ್ರಿಗೆ ಪೆನಾಲ್ಟಿ ಮಾಡಬೇಕು ಅನ್ನೋದು ಕೂಡ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಒಟ್ಟಾರೆ ಬಡವರ ಮತ್ತು ಕಾರ್ಮಿಕರ ಹೊಟ್ಟೆ ತುಂಬಿಸಲೆಂದೇ ನಿರ್ಮಿಸಿದ್ದ ಇಂದಿರಾ ಕ್ಯಾಂಟೀನ್ನಲ್ಲಿ ಕಾಟಾಚಾರವಾಗಿ ಆಹಾರ ಪೂರೈಕೆ ಮಾಡುತ್ತಿರುವುದು ಕಂಡುಬಂದಿದೆ. ಈಗಾಗಲೇ ಆಯುಕ್ತರು ಆಹಾರ ಪೂರೈಕೆ ಮಾಡುವ ಏಜೆನ್ಸಿಗೆ ವಾರ್ನಿಂಗ್ ನೀಡಿದ್ದಾರೆ. ಮುಂದೆ ಯಾವ ರೀತಿ ಇಂದಿರಾ ಕ್ಯಾಂಟೀನ್ನಲ್ಲಿ ಗುಣಮಟ್ಟದ ಆಹಾರ ಪೂರೈಕೆ ಆಗಲಿದೆ ಎಂದು ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.